ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯಲ್ಲಿ ನಾವೇನು ಮಾಡಿದ್ವಿ, 4ನೇ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಬರ್ತಕ್ಕಂತಹ ಗಣಿತದ ಮೂಲ ಪ್ರಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಇವುಗಳ ಬಗ್ಗೆ ಕಳೆದಂತ ಅವಧಿಯಲ್ಲಿ ನಾವು ತಿಳಿದುಕೊಂಡೆವು. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣ, ಅಧ್ಯಾಯ 7 ವೃತ್ತಗಳು ಅಂತಕ್ಕಂತಹ ಪಾಠದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಸಾಮಾನ್ಯವಾಗಿ ನಾವು ವೃತ್ತಗಳನ್ನು ಒಳಗೊಂಡಿರ್ತಕ್ಕಂಥ ವಸ್ತುಗಳನ್ನ ನೋಡ್ತೀವಿ. ಅಲ್ಲಿ ಯಾವ ವಸ್ತುಗಳನ್ನ ನೋಡ್ತೀವಿ ನಾವು? ಮೊದಲನೇದಾಗಿ ಬಳೆಗಳನ್ನ ನೋಡ್ತೀವಿ. ಇದು ಕೂಡ ಏನೈತಿ, ನಮ್ಗೆ ವೃತ್ತಾಕಾರದಲ್ಲಿ ಸಿಗ್ತಕ್ಕಂಥ ಒಂದು ವಸ್ತು. ಇನ್ನು ತದನಂತರ ಎರಡನೇ ಮತ್ತೆ ಏನು ನೋಡ್ತೀವಿ, ನಾಣ್ಯಗಳ ರೂಪದಲ್ಲಿ. ನಾಣ್ಯಗಳು 1 ರೂಪಾಯಿ ಕಾಯಿನ್, 2 ರೂಪಾಯಿ ಕಾಯಿನ್ಗೇನ ನಮಗೆ ಹೆಂಗೆ ಸಿಗ್ತಾವು? ವೃತ್ತಾಕಾರವನ್ನು ಒಳಗೊಂಡಿರ್ತಕ್ಕಂಥ ವಸ್ತುಗಳ ರೂಪದಲ್ಲಿ ನಾವು ಇದನ್ನು ನೋಡ್ತೀವಿ. ಇನ್ನು ತದನಂತರ ಮತ್ತೆ ಯಾವ ವಸ್ತುಗಳು ನೋಡ್ತೀವಿ? ತಟ್ಟೆ. ಇದು ಕೂಡ ವೃತ್ತಾಕಾರವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಸ್ತು ಅಂತೇಳಿ ತಿಳಿದುಕೊಳ್ತವೆ. ಅಂದ್ರೆ ವೃತ್ತಾಕಾರವನ್ನು ಹೊಂದಿರ್ತಕ್ಕಂತಹ ಅಲ್ಲಿ ನಾವು ವಸ್ತುಗಳನ್ನ ಗುರುತಿಸುವಾಗ ಅಲ್ಲಿ ಯಾವುದನ್ನು ಗುರುತಿಸ್ಕೊಂಡ್ರೆ ನಾವು ಮೊದಲನೇದಾಗಿ ಬಳೆ, ನಾಣ್ಯ ಮತ್ತು ತಟ್ಟೆ, ಇನ್ನು ಹಲವಾರು ವಸ್ತುಗಳನ್ನು ಸಹಿತ ನಾವು ನೋಡ್ತೀವಿ. ಅಲ್ಲಿ ಬಳೆಗಳಂದ್ರೆ ಗಾಜಿನ ಬಳೆಗಳಾಗಿರ್ಬೋದು. ಅಲ್ಲಿ ಗಾಜಿನ ಬಳೆ ಯಾವ ಆಕಾರ ಹೊಂದಿರ್ತಾವೆ? ವೃತ್ತಾಕಾರದ ಆಕಾರವನ್ನು ಹೊಂದಿರ್ತಾವೆ ಅಂತೇಳಿ ಹೇಳ್ತಾರೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ವೃತ್ತಾಕಾರದ ವಸ್ತುಗಳನ್ನ ಅಲ್ಲಿ ನಾವು ನೋಡ್ತೀವಿ. ಅದು ನಮ್ಮ ದಿನನಿತ್ಯದ ವಸ್ತುಗಳಲ್ಲಿ ಸಹಿತ ನಾವು ವೃತ್ತಾಕಾರದ ವಸ್ತುಗಳನ್ನ ನೋಡ್ತೀವಿ. ಅದರಲ್ಲಿ ಬಳೆಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು ಅಥವಾ ತಟ್ಟೆ ಆಗಿರ್ಬೋದು. ಇವೇನೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ನಮಗೆ ವೃತ್ತಾಕಾರದಲ್ಲಿ ಸಿಗ್ತಕ್ಕಂಥ ಇವ ವಸ್ತುಗಳು. ಇನ್ನು ಈಗ ವೃತ್ತಾಕಾರದ ವಸ್ತುಗಳು ಯಾವ ಎಂಬುದನ್ನು ಇವಾಗ ಏನು ಮಾಡಿದ್ವಿ ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ನಾವು ವೃತ್ತವನ್ನು ರಚನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ? ಮೊದಲಿಗೆ ವೃತ್ತ ರಚಿಸಬೇಕಾದ್ರೆ ಮೊದಲಿಗೆ ಏನು ಮಾಡ್ತೀವಿ? ಒಂದು ಬಳೆಯನ್ನು ತೆಗೆದುಕೊಂಡ ವೃತ್ತವನ್ನು ಬೇಗನೆ ಎಳೆದು ಬಿಡ್ತೇವೆ. ಅಂದ್ರೆ ಬಳೆಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತೀವಿ ನಾವು? ವೃತ್ತವನ್ನು ರಚನೆ ಮಾಡ್ತೇವೆ. ಹಾಗಾದ್ರೆ ಅಲ್ಲಿ ನಾವು ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕೇಂದ್ರ ಬಿಂದುವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗ್ತೈತಿ? ಆಗಂಗಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಏನು ಬೇಕು ಅಂತ ಉಪಕರಣಗಳು ಬೇಕಾಗ್ತವೆ. ಹಾಗಾದ್ರೆ ಜಾಮೆಟ್ರಿ ಬಾಕ್ಸ್ನಲ್ಲಿ ಏನಿರ್ತೈತಿ, ಆ ವೃತ್ತವನ್ನು ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ನಮ್ಗೆ ಸಿಗ್ತಾವು. ಅಂದ್ರೆ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡಾಗ ಅಲ್ಲಿ ನಮ್ಗೆ ಯಾವ ವಸ್ತುವನ್ನು ತೆಗೆದುಕೊಂಡ ವೃತ್ತವನ್ನು ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ತೈತಿ. ಹಾಗಾದ್ರೆ ಮೊದಲಿಗೆ ನಾವೇನು ಮಾಡೋಣ, ಉಪಕರಣದ ಹೆಸರುಗಳು. ಮೊದಲಿಗೆ ನಾವು ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಯಾವ ಉಪಕರಣದಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಉಪಕರಣದ ಹೆಸರು. ತದನಂತರ ಆ ಉಪಕರಣದಿಂದ ಯಾವ ಉಪಯೋಗವನ್ನು ಪಡೆದುಕೊಳ್ಳುತ್ತೀವಿ? ಆ ಉಪಕರಣದಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ? ಈ ಉಪಕರಣದ ಹೆಸರನ್ನು ತೆಗೆದುಕೊಂಡಾಗ ನಾವು ಮೊದಲಿಗೆ ಯಾವ ವಸ್ತುವನ್ನು ನೋಡ್ತೀವಿ? ಅಳತೆ ಪಟ್ಟಿಯನ್ನು ತೆಗೆದುಕೊಳ್ತೇವೆ. ಅಳತೆ ಪಟ್ಟಿಯಿಂದ ಏನು ಉಪಯೋಗ ಮಾಡಿಕೊಳ್ಳೋದು? ಹಾಗಾದ್ರೆ ಉಪಕರಣದಲ್ಲಿ ಮೊದಲನೇದಾಗಿ ನಾವು ಯಾವ ವಸ್ತುವನ್ನು ತೆಗೆದುಕೊಳ್ತೀವಿ? ಅಳತೆ ಪಟ್ಟಿ ಅಂತಕ್ಕಂಥ ವಸ್ತುವನ್ನು ತೆಗೆದುಕೊಳ್ತೀವಿ. ಅದರಲ್ಲಿ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ? ಅಂದ್ರೆ ಅಳತೆ ಪಟ್ಟಿ ಅಥವಾ ಸ್ಕೇಲ್ ಅಂತ ಹೇಳಿ ನಾವು ಕರಿತೀವಿ. ಆ ಅಳತೆ ಪಟ್ಟಿಯಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೀವಿ? ಸರಳ ರೇಖೆ ಮತ್ತು ರೇಖಾಖಂಡಗಳನ್ನು ಎಳೆಯಲು. ಸರಳ ರೇಖೆ ಮತ್ತು ರೇಖಾಖಂಡಗಳನ್ನು ಎಳೆಯಲು. ಸರಳ ರೇಖೆ ಮತ್ತು ರೇಖಾಖಂಡಗಳನ್ನು ಎಳೆಯಲು ಏನು ಮಾಡ್ತೀವಿ? ಅಳತೆ ಪಟ್ಟಿಯ
ಪಡೆದುಕೊಳ್ಳೋದು. ಅಷ್ಟೇ ಅಲ್ಲ, ರೇಖಾಖಂಡಗಳ ಉದ್ದವನ್ನು ಅಳತೆ ಮಾಡಲು ಸಹಿತ ಅಲ್ಲಿ ಉದ್ದವನ್ನು ಅಳತೆ ಮಾಡಲು ಸಹಿತ ನಾವೇನು ಮಾಡ್ತೀವಿ, ಅಳತೆ ಪಟ್ಟಿಯ ಸಹಾಯವನ್ನು ಪಡೆದುಕೊಳ್ತೇವೆ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ವಿಭಾಜಕ. ಇದರಿಂದ ನಾವು ಯಾವ ಉಪಯೋಗ ಪಡೆದುಕೊಳ್ತೀವಿ? ಅಳತೆ ಪಟ್ಟಿಯಿಂದ ಉದ್ದವನ್ನು ಅಳತೆ ಮಾಡಬೇಕು ಮತ್ತು ಸರಳ ರೇಖೆಗಳನ್ನು ಎಳೆಯೋದಕ್ಕೆ ಏನು ಮಾಡ್ತೀವಿ, ನಾವು ಅಳತೆ ಪಟ್ಟಿಯ ಸಹಾಯವನ್ನು ಪಡೆದುಕೊಳ್ತೀವಿ. ಇನ್ನು ವಿಭಾಜಕದಿಂದ ಯಾವ ಸಹಾಯವನ್ನು ಪಡೆದುಕೊಳ್ತೇವೆ ಅಂದ್ರೆ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಮಾಡಲು. ಇಲ್ಲಿ ಏನು ಮಾಡ್ತೀವಿ, ರೇಖಾಖಂಡದ ಉದ್ದವನ್ನು ನಿಖರವಾಗಿ ಈ ರೇಖಾಖಂಡದ ನಿಖರವಾಗಿ ಏನು ಮಾಡ್ತೀವಿ, ಉದ್ದವನ್ನು ಅಳತೆ ಮಾಡಲು ಈ ಉಪಕರಣವನ್ನು ಬಳಸ್ಕೊಳ್ತೀವಿ. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಕೈವಾರ. ಮೂರನೇದಾಗಿ ಬರ್ತಕ್ಕಂಥದ್ದು ಕೈವಾರ ಅಥವಾ ತ್ರಿಜ್ಯ ಅಂತ ನಾವು ಕರಿತೀವಿ. ಕೈವಾರ ಅಂತ ಸಾಮಾನ್ಯವಾಗಿ ಆ ಪದವನ್ನು ಉಪಯೋಗ ಮಾಡಂಗಿಲ್ಲ. ಅದ್ರ ಬದಲಾಗಿ ನಾವು ಯಾವ ಪದವನ್ನು ಉಪಯೋಗಿಸ್ಕೊಳ್ತೀವಿ, ಅಲ್ಲಿ ತ್ರಿಜ್ಯ ಅಂತಕ್ಕಂಥ ಆ ಪದವನ್ನು ಅಲ್ಲಿ ನಾವು ಉಪಯೋಗಿಸ್ಕೊಳ್ತೇವೆ. ಹಾಗಾದರೆ ತ್ರಿಜ್ಯದಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ ಅಂದ್ರೆ ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು. ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ನಾವು ಕೈವಾರದಿಂದ ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ, ಅಲ್ಲಿ ತ್ರಿಜ್ಯವನ್ನು ನೀಡಿರ್ತಕ್ಕಂಥ ತ್ರಿಜ್ಯದ ವೃತ್ತವನ್ನು ರಚನೆ ಮಾಡಲು. ಈಗ ಉದಾಹರಣೆಗೆ ಅಲ್ಲಿ ಏನು ಕೊಟ್ಟಿರ್ತಾರೋ 2 ಸೆಂಟಿಮೀಟರ್ ಅಂತ ವೃತ್ತವನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿರ್ತಾರೆ. ಅಲ್ಲಿ ನಾವು ಯಾವ ಸಹಾಯ ಪಡೆದುಕೊಳ್ತೀವಿ, ಮೊದಲನೇದಾಗಿ 2 ಸೆಂಟಿಮೀಟರ್ ಅಂದರೆ ಅಳತೆ ಪಟ್ಟಿಯನ್ನು ತೆಗೆದುಕೊಂಡ ಅದರಲ್ಲಿ ನಾವು 2 ಸೆಂಟಿಮೀಟರ್ ಅನ್ನೋದನ್ನ ಸಂಖ್ಯೆನ ಕೈವಾರದ ಮೂಲಕ ಗುರುತಿಸಿಕೊಂಡು ಏನು ಮಾಡ್ತೀವಿ, ಒಂದು ವೃತ್ತವನ್ನು ರಚನೆ ಮಾಡ್ತೇವೆ. ಅಲ್ಲಿ ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ನಾವು ಏನು ಮಾಡ್ತೀವಿ, ಕೈವಾರ ಅಥವಾ ತ್ರಿಜ್ಯವನ್ನು ಉಪಯೋಗಿಸ್ಕೊಳ್ತೀವಿ. ಇನ್ನು ಮತ್ತೆ ಯಾವ್ದು ನೋಡ್ತೀವಿ, ಕೋನ ಮಾಪಕ. ಕೋನ ಮಾಪಕದಿಂದ ಉಪಯೋಗವನ್ನು ಪಡೆದುಕೊಳ್ತೀವಿ. ಇವೆಲ್ಲ ಏನಂತೀರಿ, ಅರ್ಧ ಚಂದ್ರಮ ಅಂತ ಕರಿತಿರ್ತಾರೆ. ಅದಕ್ಕೆ ಅಂದ್ರೆ ಅರ್ಧ ಚಂದ್ರಮ ಅಂತ ಕರಿತಿರ್ತಲ್ಲ, ಅದೇನ ಕೋನ ಮಾಪಕ. ಕೋನವನ್ನು ಅಳತೆ ಮಾಡಲು ನಾವೇನಂತೀವಿ, ಈ ಕೋನ ಮಾಪಕವನ್ನು ಉಪಯೋಗಿಸ್ಕೊಳ್ತೀವಿ. ಕೋನವನ್ನು ಅಳೆಯಲು ಈ ಕೋನ ಮಾಪಕದಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೀವಿ, ಕೋನವನ್ನು ಅಳತೆ ಮಾಡಲು ಏನು ಮಾಡ್ತೀವಿ, ನಾವು ಈ ಕೋನ ಮಾಪಕವನ್ನು ಉಪಯೋಗಿಸ್ಕೊಳ್ತೇವೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ತ್ರಿಭುಜ ಪಟ್ಟೆ ಅಥವಾ ಮೂಲೆ ಮಟ್ಟ. ತ್ರಿಭುಜ ಪಟ್ಟೆ ಅಂತ ಮೂಲೆ ಮಟ್ಟ. ಇದರಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೇವೆ ಅಂದ್ರೆ ಲಂಬ ಕೋನಗಳನ್ನು ಎಳೆಯಲು ಮತ್ತು ಅಳತೆ ಮಾಡಲು. ಲಂಬ ಕೋನವನ್ನು ಎಳೆಯಲು ಮತ್ತು ಅದನ್ನು ಅಳೆಯಲು ಅಂದ್ರೆ ಅಳತೆ ಎಳೆಯಲು ಅಂತ ಅಳೆಯಲು ಅಂತೇಳಿ ಹೇಳ್ಬೇಕಾದ್ರಲ್ಲಿ ಆ ಲಂಬ ಕೋನವನ್ನು ರಚನೆ ಮಾಡೋದಕ್ಕೆ ಅಂದ್ರೆ ಆ ಗೆರೆಯನ್ನು ಎಳೆಯೋದಕ್ಕೆ ಮತ್ತು ಅಳತೆ ಮಾಡಲು. ಇನ್ನು ಎರಡನೇದಾಗಿ ಸಮಾಂತರ ರೇಖೆ ಮತ್ತು ಲಂಬ ಕೋನಗಳನ್ನು ಎಳೆಯಲು. ಸಮಾಂತರ ರೇಖೆ ಮತ್ತು ಲಂಬ ಕೋನಗಳನ್ನು ಎಳೆಯಲು.
ಯಾವ್ದ್ರ ಬಗ್ಗೆ ನೋಡಿದೀವಿ? ಅಲ್ಲಿ ಜಾಮಿತಿ ಉಪಕರಣದ ಪೆಟ್ಟಿಗೆಯಲ್ಲಿ ಬರ್ತಕ್ಕಂತಹ ಉಪಕರಣಗಳ ಬಗ್ಗೆ ನಾವೇನು ಮಾಡಿದ್ವಿ ಇವಾಗ ತಿಳಿದುಕೊಂಡ. ಮೊದಲನೇದಾಗಿ ಉಪಕರಣ ಯಾವ್ದು ನೋಡ್ತೀವಿ ನಾವು? ಅಳತೆ ಪಟ್ಟಿಯನ್ನ ನೋಡ್ತೀವಿ. ಅಳತೆ ಪಟ್ಟಿ, ವಿಭಾಜಕ, ಕೈವಾರ ಅಥವಾ ತ್ರಿಜ್ಯ, ಕೋನಮಾಪಕ, ತ್ರಿಭುಜ ಪಟ್ಟಿ, ಮೂಲೆ ಮಟ್ಟ ಅಂತ ನಾವೇನು ಮಾಡಿ ಜಾಮೆಟ್ರಿ ಬಾಕ್ಸ್ನಲ್ಲಿ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ನೋಡಿದ್ವಿ. ಅದರಿಂದ ಉಪಯೋಗ, ಅಳತೆ ಪಟ್ಟಿಯಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೀವಿ? ಸರಳ ರೇಖೆಗಳನ್ನ ಎಳೆಯಲು, ಅಂದ್ರೆ ಸರಳ ರೇಖೆಗಳನ್ನ ನಾವೇನು ಮಾಡ್ತೀವಿ? ಗೆರೆ ಹಾಕೋದಕ್ಕೆ ಅಳತೆ ಪಟ್ಟಿಯನ್ನು ಉಪಯೋಗಿಸ್ಕೊಳ್ತೀವಿ. ಇನ್ನು ರೇಖಾಖಂಡಗಳನ್ನ ಎಳೆಯಲು, ಅಂದ್ರೆ ರೇಖಾಖಂಡಗಳನ್ನ ಎಳೆಯಲು ಸಹಿತ ಏನು ಮಾಡ್ತೀವಿ? ಅಳತೆ ಪಟ್ಟಿಯ ಮುಖಾಂತರ ನಾವು ರೇಖಾಖಂಡಗಳ ರಚನೆಯನ್ನ ಮಾಡ್ತೀವಿ. ಎರಡನೇದಾಗಿ ಬರ್ತಕ್ಕಂಥದ್ದು ವಿಭಾಜಕ. ವಿಭಾಜಕದಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೀವಿ ಅಂದ್ರೆ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಮಾಡಲು, ಇಷ್ಟ ಸೆಂಟಿಮೀಟರ್ ಉದ್ದ ಐತಿ ಅನ್ನೋದನ್ನು ನಾವು ನಿಖರವಾಗಿ ಗುರುತಿಸಿಕೊಳ್ಳುವುದಕ್ಕೆ ವಿಭಾಜಕ ಅಂತಕ್ಕಂಥ ಉಪಕರಣವನ್ನು ನಾವು ಬಳಸಿಕೊಳ್ತೇವೆ. ಈಗ ಮೂರನೇದಾಗಿ ಕೈವಾರ ಅಥವಾ ತ್ರಿಜ್ಯ. ಇದ್ರ ಮೂಲಕ ನಾವು ಏನು ಮಾಡ್ತೀವಿ? ನೀಡಿದ ತ್ರಿಜ್ಯದ ವೃತ್ತವನ್ನು ರಚನೆ ಮಾಡಲು, ಅಂದ್ರೆ ಅಲ್ಲಿ ಸೆಂಟಿಮೀಟರ್ನಲ್ಲಿ ಕೊಟ್ಟಿರ್ತಾರೆ. 2 ಸೆಂಟಿಮೀಟರ್ ಆಗಿರ್ಬೋದು, 2.5 ಸೆಂಟಿಮೀಟರ್ ಆಗಿರ್ಬೋದು, ಅಥವಾ 3 ಸೆಂಟಿಮೀಟರ್ ಆಗಿರ್ಬೋದು. ಈ ರೀತಿ ಏನು ಮಾಡಿರ್ತಾರೋ ಅಲ್ಲಿ ಆ ತ್ರಿಜ್ಯಗಳನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಗುರುತಿಸಿಕೊಂಡ ವೃತ್ತವನ್ನು ಎಳೆಯೋದಕ್ಕೆ ಏನು ಮಾಡ್ತೀವಿ? ಕೈವಾರ ಅಥವಾ ತ್ರಿಜ್ಯವನ್ನ ಉಪಯೋಗಿಸ್ಕೊಳ್ತೀವಿ. ಇನ್ನು ಆಮೇಲೆ ಬರ್ತಕ್ಕಂಥದ್ದು ಕೋನಮಾಪಕ. ಈ ಕೋನಮಾಪಕದಿಂದ ನಾವು ಏನು ಉಪಯೋಗ ಪಡೆದುಕೊಳ್ತೀವಿ ಅಂದ್ರೆ ಕೋನವನ್ನ ಅಳೆಯಲು. ಈಗ ಕೋನವನ್ನ ರಚನೆ ಮಾಡಿರ್ತಾರೆ, ಅದರ ಅಳತೆಯನ್ನ ಮಾಡೋದಕ್ಕೆ ನಾವು ಯಾವುದನ್ನು ಉಪಯೋಗಿಸ್ಕೊಳ್ತೀವಿ? ಕೋನಮಾಪಕ ಉಪಯೋಗಿಸ್ಕೊಳ್ತೀವಿ. ಅಲ್ಲಿ ಲಂಬ ಕೋನ ಆಗಿರ್ಬೋದು, ಲಘು ಕೋನ ಆಗಿರ್ಬೋದು, ಸಮಬಾಹು ಕೋನ ಆಗಿರ್ಬೋದು, ಈ ರೀತಿಯಾಗಿ ಕೋನಗಳನ್ನ ನಾವು ರಚನೆ ಮಾಡಿರ್ತೀವಿ. ಅದನ್ನು ನಾವು ಅಲ್ಲಿ ಅಳತೆ ಮಾಡಲು ಏನು ಉಪಯೋಗಿಸ್ಕೊಳ್ತೀವಿ? ಕೋನಮಾಪಕದ ಉಪಕರಣವನ್ನು ನಾವೇನು ಮಾಡ್ತೀವಿ? ಉಪಯೋಗಿಸ್ಕೊಳ್ತೀವಿ. ಕೊನೆಯದಾಗಿ ಬರ್ತಕ್ಕಂಥದ್ದು ತ್ರಿಭುಜ ಪಟ್ಟಿ, ಮೂಲೆಯ ಮಟ್ಟ. ಇದರಿಂದ ನಾವೇನು ಮಾಡ್ತೀವಿ? ಉಪಯೋಗವನ್ನು ಪಡೆದುಕೊಳ್ತೀವಿ. ಲಂಬ ಕೋನವನ್ನು ಎಳೆಯಲು ಮತ್ತು ಅಳೆಯಲು, ಅಲ್ಲಿ ಲಂಬ ಕೋನದ ಗೆರೆಯನ್ನು ಮಾಪೋದಕ್ಕೂ ಸಹಿತ ಉಪಯೋಗಿಸ್ಕೊಳ್ತೀವಿ. ತದನಂತರ ಅದನ್ನು ಅಳತೆ ಮಾಡಲು ಸಹಿತ ಉಪಯೋಗಿಸ್ಕೊಳ್ತೀವಿ. ಸಮಾಂತರ ರೇಖೆ ಮತ್ತು ಲಂಬ ಕೋನಗಳನ್ನು ಎಳೆಯಲು, ಅಂದ್ರೆ ಅಲ್ಲಿ ಸಮಾಂತರ ರೇಖೆಗಳನ್ನು ಸಹಿತ ಏನು ಮಾಡ್ತೀವಿ? ಈ ರೇಖೆಯನ್ನು ತದನಂತರ ಸರಳ ರೇಖೆಗಳನ್ನು ಎಳೆಯಲು ಮತ್ತು ಲಂಬ ಕೋನಗಳನ್ನು ರಚನೆ ಮಾಡಿ ಎಳೆಯಲು ಏನು ಮಾಡ್ತೀವಿ? ಈ ತ್ರಿಭುಜ ಪಟ್ಟಿ ಮತ್ತು ಮೂಲೆ ಮಟ್ಟ ಅಂತಕ್ಕಂತಹ ಉಪಕರಣವನ್ನು ನಾವು ಬಳಸಿಕೊಳ್ತೀವಿ. ಸಾಮಾನ್ಯವಾಗಿ ನೀವು ವೃತ್ತವನ್ನು ರಚನೆ ಮಾಡೋದು ಎದರಿಂದ ಮಾಡ್ತೀರಿ? ಬಳೆಗಳನ್ನು ತೆಗೆದುಕೊಂಡ ಅಲ್ಲಿ ಸೀಸ್ ಪೆನ್ಸಿಲ್ ತೆಗೆದುಕೊಂಡು ಆ ವೃತ್ತವನ್ನು ಎಳೆದು ಬಿಡ್ತೀರಿ. ಅದರಲ್ಲಿ ಒಂದು ವೃತ್ತವನ್ನು ರಚನೆ ಮಾಡ್ತೀವಿ. ಬಿಂದುವಿನ ಮೂಲಕ ಸಹಿತ ನಾವೇನು ಮಾಡ್ತೀವಿ? ಅಲ್ಲಿ ಗುರುತಿಸ್ಕೊಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಒಂದು ವೃತ್ತವನ್ನು ರಚನೆ ಮಾಡಬೇಕಂತಲ್ಲಿ ಕೇಂದ್ರ ಬಿಂದು ನಮ್ಗೆ ಬರೀಬೇಕಾದ್ರೆ ನಮ್ಗೆ ಏನು ಬೇಕಲ್ಲಿ? ಕೈವಾರವನ್ನು ಉಪಯೋಗಿಸಿಕೊಂಡು ನಾವೇನು ಮಾಡಬೇಕು? ವೃತ್ತವನ್ನು ರಚನೆ ಮಾಡಬೇಕು. ಅಂದ್ರೆ ಅಲ್ಲಿ ನಾವು ಏನು ಬಳಸ್ಕೊಳ್ಬೇಕು? ವೃತ್ತ ರಚನೆ ಮಾಡೋದಕ್ಕೆ ಕೈವಾರ ಅಥವಾ ತ್ರಿಜ್ಯ ಅಂತೇಳಿ ಕರಿತೀವಿ. ಆ ತ್ರಿಜ್ಯನ ತೆಗೆದುಕೊಂಡು
ಜೋಡಿಸಿ ತದನಂತರ ಒಂದು ವೃತ್ತಗಳನ್ನು ರಚನೆಯನ್ನು ಮಾಡಬೇಕು. ಅಂದರೆ ಪೆನ್ಸಿಲ್ ತುದಿಯ ನಡುವೆ ಸ್ವಲ್ಪ ಅಂತರ ಇರುವಂಗೆ ಏನು ಮಾಡಬೇಕು, ಆ ಕೈವಾರವನ್ನು ಜೋಡಿಸಬೇಕು. ಈಗ ಇದೊಂದು ತ್ರಿಜ್ಯ. ಇದನ್ನು ನೀವು ಪೆನ್ಸಿಲ್ಗೂ ಮತ್ತು ಅದಕ್ಕೆ ತ್ರಿಜ್ಯಕ್ಕಿರ್ತಕ್ಕಂಥ ಮುಂದಿನ ತುದಿಗೆ ಏನಬೇಕು ಸ್ವಲ್ಪ ಅಂತರ ಇದೆ. ಈ ರೀತಿ ಅಂತರ ಇದ್ದಾಗ ಏನು ಮಾಡಬೇಕು, ನೀವು ಒಂದು ತ್ರಿಜ್ಯವನ್ನು ರಚನೆ ಮಾಡಬೇಕಾ ಸಾಧ್ಯ ಇದೆ. ಅಂದರೆ ಏನಂತ ನಿಮ್ಗೆ ಅಂತರ ಸಿಕ್ಕಿತಂದ್ರೆ ಅದನ್ನು ನಾವೇನು ಮಾಡೋದು ಜೋಡಿಸ್ಕೋತಾ ಹೋಗೋದು. ಈ ರೀತಿ ಜೋಡಣೆ ಮಾಡ್ಕೊಂಡು ಏನು ಸಿಗ್ತೈತಿ ಅಂತ ವೃತ್ತ ಇದ್ದದ ಸಿಗ್ತೈತಿ. ಇನ್ನು ಲೋಹದ ಮೂಳೆಯನ್ನು ಹಾಳೆಯಲ್ಲಿ ಹಾಕುತ್ತಾ ಅಂದ್ರೆ ಅಲ್ಲಿ ಕೈವಾರವನ್ನು ತೆಗೆದುಕೊಂಡಾಗ ಅದನ್ನೇನು ಮಾಡಬೇಕು, ಕೈವಾರವನ್ನು ಪೂರ್ಣ ತುದಿ ತಿರುಗಿಸಬೇಕು. ಅಂದರೆ ಅಲ್ಲಿ ಆ ತ್ರಿಜ್ಯಕ್ಕಿರ್ತಕ್ಕಂಥ ಕೈವಾರವನ್ನು ಪೂರ್ಣ ಏನು ಮಾಡಬೇಕು, ಅದನ್ನು ತಿರುಗಿಸಿದಾಗ ಅಲ್ಲಿ ನಮಗೆ ಏನು ಸಿಗ್ತೈತಿ, ಒಂದು ವೃತ್ತ ರಚನೆ ಮಾಡೋದಕ್ಕೆ ಸಾಧ್ಯವಾಗ್ತೈತಿ. ಅಲ್ಲಿ ನಾವು ಅಳತೆ ಪಟ್ಟಿಯ ಮೂಲಕನೂ ಸಹಿತ ಏನು ಮಾಡ್ಬೋದು, ಮಾಪನವನ್ನು ತೆಗೆದುಕೊಂಡ ಅಳತೆ ಪಟ್ಟಿ ಮಾಪವನ್ನು ತೆಗೆದುಕೊಂಡು ಏನು ಮಾಡೋದು ವೃತ್ತಗಳನ್ನ ರಚನೆ ಮಾಡಬಹುದು. ಇನ್ನು ನೀವು ಮನೆಯಲ್ಲಿ ಏನು ಮಾಡಿರಿ, ಕೈವಾರವನ್ನು ಬಳಸಿಕೊಂಡ ಅಲ್ಲಿ ಏನು ಮಾಡಬೇಕು, 2 ಸೆಂಟಿಮೀಟರ್ ಆಮೇಲೆ 2.5 ಸೆಂಟಿಮೀಟರ್ ವೃತ್ತ ಇವುಗಳನ್ನು ಏನು ಮಾಡಿ ನಿಮ್ಮ ಮನೆಯಲ್ಲಿ ಕೈವಾರವನ್ನು ಬಳಸಿಕೊಂಡ ಆ ವೃತ್ತಗಳನ್ನು ರಚನೆಯನ್ನು ಮಾಡಿರಿ. ಅದಕ್ಕೆ ಕೇಂದ್ರ ಬಿಂದುವನ್ನು ಗುರುತಿಸಿಕೊಳ್ಬೇಕು. ಈಗ ನಾವು ತ್ರಿಜ್ಯವನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡ್ತೀವಿ, ನಾವು ತ್ರಿಜ್ಯದ ಯಾವ ಸಂಕೇತದಿಂದ ಗುರುತಿಸ್ಕೊಳ್ತೀವಿ, ಆರ್ ಅಂತಕ್ಕಂತಹ ಸಂಕೇತದಿಂದ ನಾವೇನು ಮಾಡ್ತೀವಿ, ಅದನ್ನು ಆ ತ್ರಿಜ್ಯವನ್ನು ಗುರುತಿಸ್ಕೊಳ್ತೀವಿ. ಅಂದರೆ ತ್ರಿಜ್ಯದ ನಾವು ಏನು ಯಾವ ರೀತಿಯಾಗಿ ಯಾವ ಸಂಕೇತವನ್ನು ಗುರುತಿಸ್ಕೊಳ್ತೀವಿ, ಆರ್ ಅಂತಕ್ಕಂತಹ ಸಂಕೇತ. ತ್ರಿಜ್ಯವನ್ನು ಯಾವ ಸಂಕೇತದಿಂದ ಗುರುತಿಸ್ಕೊಳ್ತೀವಿ, ನಾವು ಆರ್ ಅಂತಕ್ಕಂತಹ ಸಂಕೇತದಿಂದ ತ್ರಿಜ್ಯವನ್ನು ನಾವೇನು ಮಾಡ್ತೀವಿ ಗುರುತಿಸ್ಕೊಳ್ತೇವೆ. ನೀವು ಕೂಡ ಏನು ಮಾಡಿ ಮನೆಯಲ್ಲಿ ಕೈವಾರವನ್ನು ಬಳಸಿ ಅಲ್ಲಿ ವೃತ್ತಗಳನ್ನು ರಚನೆಯನ್ನು ಮಾಡಿ. ಇನ್ನು ಬರ್ತಕ್ಕಂತಹ ಮುಂದಿನ ಅವಧಿಯಲ್ಲಿ ಇದರ ಮುಂದಿನ ಭಾಗವನ್ನು ನಾವೇನು ಮಾಡೋಣ, ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.